6 ತಿಂಗಳಿಂದ ಜಾಯ್ನ್ ಆಗಿರುವಂಥ ಕೋರ್ಸ್. ಗುಡ್ ಮಾರ್ನಿಂಗ್ ಆ್ಯಂಡ್ ದಿನಕಾ ಶುಭಾರಂಭ. ನಮಸ್ಕಾರ ಎಲ್ಲ. ಇವತ್ತು ನಾನು ಏನು ಹೇಳಬೇಕಾಗಿದೆ ಅಂದ್ರೆ, ನಿನ್ನೆ ನಮ್ದು CBID ಕೋರ್ಸಿನ ಕನ್ಫ್ಯೂಷನ್ ಡೇ ಇತ್ತು. ಅಂದ್ರೆ ವ್ಯಾಲಿಡೇಟರಿ ಮಾಡಿದ್ರು, ಸೆಂಡ್ ಆಫ್ ಮಾಡಿದ್ರು, ಸೋ ಮೆನಿ ಥಿಂಗ್ಸ್ ವಾಸ್ ನೈಸ್. ಸೊ 6 ತಿಂಗಳಿಂದ ಜಾಯ್ನ್ ಆಗಿರುವಂತ ಕೋರ್ಸ್. ಅವಾಗೂ ಇವಾಗ ವ್ಯತ್ಯಾಸ ಏನಂದ್ರೆ, ಹೊಸ ವಿಷಯ ತಿಳ್ಕೊಂಡ್ವಿ, ಹೊಸ ವಿಚಾರ ತಿಳ್ಕೊಂಡ್ವಿ. ಇದರಿಂದ ಲಾಭ ಏನಂತಂದ್ರೆ, ನಾವೆಷ್ಟು ವಿಕಲಚೇತನ ಮಕ್ಕಳ ಜೊತೆಗೆ ಒಡನಾಟ ಮಾಡ್ತೀವಿ ಅನ್ನೋದಕ್ಕಿಂತ, ನಾವು ಈ ವಯಸ್ಸಿಗೆ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ಕಲಿತಾಗ ಮೆದುಳಿನ ನರಕೋಶಗಳು ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ ಅನ್ನುವಂಥ ನಂಬಿಕೆ. ಸೊ ಹಂಗಂದ್ರೆ ಇವತ್ತು ನಾನು ನಿಮ್ಗೆ ಆ ಪ್ರೋಗ್ರಾಮ್ ಹೆಂಗ ಅನ್ನೋದನ್ನ ಚೂರು ಹೇಳ್ತೀನಿ, ನಿಮಗೆ ತೋರಿಸ್ತೇನೆ. How you solve the issues? If you could be able to solve the issues, that you can solve it so many. Understand because I prefer to be interactive. I am teaching interactive ಆಗಿರುತ್ತೆ. ಎಕ್ಸ್ಪ್ರೆಸ್ ಮಾಡ್ತೀವಿ, ಫೀಡ್ಬ್ಯಾಕ್ ಎಕ್ಸ್ಪ್ರೆಸ್ ಮಾಡಿ, ಅದು ಗೊತ್ತಾಗಿ ಕೆಲವು ಟೈಮ್ ಅಲ್ಲಿ ಇದು ಕೋರ್ಸ್ ಕರಿಕ್ಯುಲಮ್ ಅಂತ ನೀವು ಕ್ವಾಲಿಫೈಡ್ ಆಗುತ್ತೆ. To understand the curriculum, basic principles about the course. ಏನ್ ಮಾಡಬೇಕು, ನಾನು ಏನ್ ಮಾಡಬೇಕು, ನಾನು ಟೀಚಿಂಗ್ ಕೇಳೋದು ಅದನ್ನೇ ಇರುತ್ತೆ, ಇನ್ಸ್ಟ್ರಕ್ಟರ್ ಆಗಿರುತ್ತೆ. ಎಕ್ಸ್ಪೆಕ್ಟ್ ಮಾಡ್ತೀವಿ, ಫೀಡ್ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡಿ, ಅದು ಗೊತ್ತಾಗಿದೆ. ಕೆಲವು ಟೈಮಲ್ಲಿ ಇದು ಕೋರ್ಸ್ ಕರಿಕ್ಯುಲಮ್ ಅಂತ ನೀವು ಕ್ವಾಲಿಫೈಡ್ ಆಗುತ್ತೆ. ಟು ಅಂಡರ್ಸ್ಟ್ಯಾಂಡ್ ದ ಕರಿಕ್ಯುಲಮ್, ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತಾರೆ ಅಬೌಟ್ ದ ಕೋರ್ಸ್. ಏನ್ ಮಾಡಬೇಕು, ನಾನು ಏನ್ ಮಾಡಬೇಕು. Organization for a practical purpose. That will be in collaboration from our side and your NGO side. So in between that relationship will be maintained by the student. That is my request. ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಈ CBID ಫೀಡ್ಬ್ಯಾಕ್, ನಮ್ಮ ಇವೆಂಟ್, ಈ ವಿಡಿಯೋ ತೋರಿಸೋದು ನನಗೊಂದು ಇವೆಂಟ್ ಆಗಿತ್ತು. ಈಗ ಜಸ್ಟ್ ಮನೆಗೆ ಬಂದೆ, ಮರಳಿಗೂಡಿಗೆ.